ಬೇಬಿ ಸಾರ್, ಈ ಪ್ರೀತಿ ಅನ್ನೋದು ಬೆಂಕಿ ಅಲ್ಲ ಬ್ರೋ, ಅದು ಐಸ್ ಇದ್ದ ಹಾಗೆ. ಕರ್ಗುದ್ರು ಖಾಲಿ ಆಗದೆ ಇರೋ ಐಸ್, ಎದುರುಗಿರೋರ್ ಹಾರ್ಟ್ನ ತಂಪಾಗಿಟ್ಕೊಳ್ಳೋ ಐಸು. ಈ ಐಸು ನೋವನ್ನು ಕಮ್ಮಿ ಮಾಡುತ್ತೆ, ಕೋಪನ ಕೂಲ್ ಮಾಡುತ್ತೆ. ದಟ್ಸ್ ಲವ್ ಬ್ರೋ. ಅಲ್ಲೇನ್ ಮುಚ್ಚಿಟ್ರಿ? ನಾನ್ ನೋಡ್ಬೇಕು. ನೋ ಲವ್, ನೀನ್ ಯಾಕೆ ಬಂದೆ? ನಾನೆಲ್ಲಿ ಇರ್ತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ನನ್ ಯಾಕೆ ಹುಡ್ಕೊಂಡ್ ಬಂದೆ? ಹಲೋ ಬ್ರೋ, ನಾವು ಬ್ಯುಸಿ ಆಗಿದೀವಿ, ನಮಗ್ ನಿಮ್ಮನ್ನ ಮೀಟ್ ಮಾಡಕ್ ಆಗಲ್ಲ ಅಂದ್ಮೇಲೆ ನಾನ್ ಯಾಕೆ ನಿನ್ನ ನೋಡ್ಕೊಂಡ್ ಬರ್ಬೇಕು? ಮತ್ತೆ ಇಲ್ಲಿ ಯಾಕೆ ಬಂದೆ? ಅರೆ ಇದು ಒಳ್ಳೆ ತಮಾಷೆ ಆಯ್ತಲ್ಲ. ಪ್ರೇಮಿ ಪ್ರಿಯತಮ ಎಲ್ಲಿರ್ತಾಳೋ ಅಲ್ಲಿ ತಾನೇ ಇರ್ಬೇಕು. ಹೌದೌದು. ನಾನ್ ನಿನ್ನ ನೋಡ್ಕೊಂಡು ಇಲ್ಲಿಗೆ ಬರ್ಲಿಲ್ಲ, ನನ್ ಹುಡುಗಿ ನೋಡ್ಕೊಂಡ್ ಬಂದೆ. ಅಂದಾಗೆ ಸತ್ಯ ಅಲ್ಲಿ ಇನ್ನೂ ಬಂದಿಲ್ವಾ? ಇಲ್ಲೇ ಇದ್ದೀನಿ. ಗಾಡಿ ಸೌಂಡೇ ಕೇಳ್ತಿಲ್ಲ. ಕರ್ಮ, ರಾಮೇಶ್ವರಕ್ಕೆ ಹೋದ್ರೆ ಶನೇಶ್ವರನ್ ಕಾಟ ತಪ್ಪಲ್ಲ. ಬೈತಾಳೆ. ಸತ್ಯ, ನೀವು ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು? ಈಗ ಬರ್ತಾ ಇದ್ದೀರಾ? ದಾರಿಲಿ ಯಾವ್ದಾರು ಹುಡುಗ ತೊಂದರೆ ಕೊಟ್ನಾ? ಹಾಗೇನಾರು ಇದ್ರೆ ಹೇಳಿ. ರೀ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಅಮುಲ್ ಬೇಬಿ, ನೀನ್ ಯಾವಾಗ ಬಂದೆ? ನಾನು ಅವಾಗ್ಲೇ ಬಂದೆ ಸತ್ಯ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಸತ್ಯ ಇವತ್ತು ಫುಲ್ ಬಿಸಿ, ನೀನ್ ಅವ್ರ ಜೊತೆ ಮಾತಾಡಕ್ ಆಗಲ್ಲ, ಅವ್ರ ಶೆಡ್ಯೂಲ್ ಫುಲ್ ಬುಕ್ ಆಗಿದೆ. ಪ್ರೋಗ್ರಾಮ? ಏನಿನ್ ಪ್ರೋಗ್ರಾಮು? ಓ ಸೋ ಸಾರಿ, ನಿನಗೆ ಪ್ರೋಗ್ರಾಮ್ ಶೆಡ್ಯೂಲಿಂಗೇ ಕೊಡ್ಲಿಲ್ವಲ್ಲ? ವೆರಿ ಸಿಂಪಲ್, ಈಗ ನಾವಿಬ್ರು ಜಾಲಿ ರೈಡ್ ಹೋಗ್ತಿದೀವಿ. ಏನು ಜಾಸ್ತಿ ಆಯ್ತು, ಇಂತ ಓವರ್ ಸ್ಪೀಡ್ ಎಲ್ಲ ಬೇಕಾಗಿಲ್ಲ. ಎಸ್ ಯು ರೈಟ್ ಸತ್ಯ, ಓವರ್ ಸ್ಪೀಡ್ ಅಂದ್ರೆ ನನಗೂ ಆಗಲ್ಲ. ಅದರಲ್ಲೂ ನಾವು ಪ್ರೀತಿಸೋರ್ ಜೊತೆ ಜಾಲಿ ರೈಡ್ ಹೋಗುವಾಗ ಸ್ಮೂತ್ ಆಗಿ, ಸ್ಲೋ ಆಗಿ, ಹಾಯಾಗಿ ತೇಲಾಡ್ಕೊಂಡು ಹೋಗ್ಬೇಕು. ಜುಬಿಡುಬಿ ಜುಬಿಡುಬಿ ಜಪ್ಪಾರ, ಜುಬಿಡುಬಿ ಜಬಪ್ಪಾರ. ಸಾಕ್ ನಿಲ್ಲಿಸ್ರಿ. ನಾನ್ ಹೇಳಿದ್ದು ಜಾಲಿ ರೈಡ್ ಸ್ಪೀಡ್ ಬಗ್ಗೆ ಅಲ್ಲ, ನೀವು ಹೋಗ್ತಿರೋ ಸ್ಪೀಡ್ ಬಗ್ಗೆ. ನಾನ್ ಯಾವಾಗ್ಲೂ ನಿಮ್ ಜೊತೆ ರೈಡಿಗೆ ಬರ್ತೀನಿ ಅಂತ ಹೇಳ್ದೆ? ನೀವ್ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಕೋಲೆ ಬಸ್ವಂತರ ಹಿಂದೆ ಬರ್ಬೇಕಾ? ಈ ಸತ್ಯಂಗೆಲ್ಲ ಸೀನ್ ಇಲ್ಲಮ್ಮ. ಹಲೋ ಬಾಸ್, ನಿಮ್ಗಿನ್ನೂ ನಮ್ ಸತ್ಯನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅತಿಯಾಗಿ ಮಾತಾಡಿ ಲಿಮಿಟ್ ಕ್ರಾಸ್ ಮಾಡಿದ್ರೆ ಗತಿ ಏನಾಗತ್ತೆ ಗೊತ್ತಾ? ಕೇಳಿಸ್ಕೊಂಡ್ಯಾ ಬ್ರೋ? ಇದ್ ನಿಂಗ್ ಬೇಕಿತ್ತಾ? ಸತ್ಯ, ನಾನು ಇವ್ನ್ ಮೊದ್ಲೇನೆ ಹೇಳ್ದೆ, ನಿನ್ ಜೊತೆ ಹುಡುಗಾಟ ಆಡೋದು ಒಂದೇ, ನಾಗರಾವ್ ಜೊತೆ ಚಲ್ಲಾಟ ಆಡೋದು ಒಂದೇ ಅಂತ. ಇವನೇ ನನ್ ಮಾತ್ ಕೇಳಲಿಲ್ಲ. ನೀನು ಕೋಪ ಬಂದ್ರೆ ಏನಾಗುತ್ತೆ ಅಂತ ಇಮ್ಯಾಜಿನೇಷನ್ ಇವನ್ಗಿಲ್ಲ. ನಿಜ ಹೇಳಲ್ಲ ಸತ್ಯವರೇ, ನೀವು ಕೋಪ ಮಾಡ್ಕೊಂಡಾಗ ಜಗತ್ತಿನ ಎರಡನೇ ಅದ್ಭುತ ಸುಂದರಿ ತರ ಕಾಣಿಸ್ತೀರಾ. ಯಪ್ಪ ಸೈಕ್ ಆರ್ಟಿಸ್ಟ್ ನಕ್ಕಾಗ ಮೊದಲನೇ ಸುಂದರಿ ತರ ಕಾಣಿಸ್ತಲ್ಲ. ಇದಲ್ಲ ಅಲೆ ಫಿಲಂ ಡೈಲಾಗು, ನಮ್ಗೇನ್ ಗೊತ್ತಿಲ್ವಾ? ಎದೆ ಬಡ್ತಕ್ಕೂ ಸಿನಿಮಾ ಡೈಲಾಗಿಗೂ ಯಾಕೋ ಕಂಪೇರ್ ಮಾಡ್ತೀರಾ? ನನ್ನ ಎದೆ ಹತ್ರ ನಿಮ್ ಕಿವಿ ಇಟ್ರೆ ನಾನ್ ಹೇಳ್ತಿರೋ ಮಾತು ನಿಮಗೆ ಅಲ್ಲೇ ಕೇಳಿಸುತ್ತೆ. ಸಿನಿಮಾ ಡೈಲಾಗ್ ಹೇಳಿ ಸತ್ಯನ್ ಇಂಪ್ರೆಸ್ ಮಾಡೋಷ್ಟು ಖಾಲಿ ಆಗಿಲ್ಲ ನನ್ನ ಮೈಂಡ್.
ಹಾಗಾದ್ರೆ ಮೊದಲನೇ ಸುಂದ್ರಿ ಯಾರಪ್ಪ? ಹಾಗಂತ ಸುಮ್ಮನೆ ಬಿಡ್ತೀಯಾ? ಯಾಕೆ ನಿನಗ್ ದಿವ್ಯಾ ಬೇಡ್ವಾ? ನೋಡ್ಬಾಲ, ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದ್ರಲ್ಲ. ನೀನ್ ಕೂತ್ ಕಡೆನೆ ದಿವ್ಯಾ ಬೇಕು ಅಂತ ಜಪ ಮಾಡಿದ್ರೆ ಅವಳು ನಿನಗ್ ಸಿಗಲ್ಲ ಬಾಲ. ನೀನೇ ನೋಡಿದ್ಯಲ್ಲ, ಅವಳು ನಿನಗೇ ಹೊಡೆಯೋ ಮಟ್ಟಕ್ಕೆ ಹೋಗಿದ್ದಾಳೆ ಅಂತಂದ್ಮೇಲೆ ಯಾವತ್ ಬೇಕಾದ್ರೂ ನಿನ್ನ ಕುದ್ಕೆ ಹಿಡಿದು ಆಚೆ ತಳ್ಳಿ ನನ್ನ ಜೀವನದಲ್ಲಿ ಕಾಲಿಡ್ಬೇಡ ಅಂತ ಹೇಳ್ಬೋದಲ್ವಾ ಬಾಲ? ಆಗ ನೀನು ಅವಳನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಅದ್ರ ಬದಲು ನಾನ್ ಹೇಳೋದನ್ನ ಕೇಳು. ಸಾಕು, ಇಷ್ಟು ದಿನ ನೀವ್ ಹೇಳಿದ್ದನ್ನ ಕೇಳಿ ತಪ್ಪು ಮಾಡ್ದೆ. ಇನ್ ಮುಂದೆ ನನಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ದಿವ್ಯಾನ್ ಪಡೆಯೋದಕ್ಕೆ ನನ್ ದಾರಿನೇ ಸರಿ. ಅಂದ್ರೆ ನೀನು ನಿನ್ನ ಹಳೆ ಹಲ್ಕಾ ಪ್ಲಾನ್ ಎಲ್ಲ ವರ್ಕ್ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಆ ದಿವ್ಯಾ ಈಗ ಅರಮನೆ ಕನ್ಸ್ ಕಾಣ್ತಾ ಹೂವಿನ ಹಾದಿಲ್ ನಡ್ಕೊಂಡ್ ಬರ್ತಿದ್ದಾಳೆ ಬಾಲ. ಅವಳನ್ನ ವಾಪಸ್ ನಿನ್ನ ಕಡೆ ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ದಿವ್ಯನ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಅವಳ ಬಗ್ಗೆ ತಿಳ್ಕೊಳ್ಳದೆ ನೀವು ಮಾಡಿದ ಪ್ಲಾನ್ಗಳೆಲ್ಲ ಉಲ್ಟಾ ಹೊಡಿತಿದೆ. ಆದ್ರೆ ಅವಳ ಬಗ್ಗೆ ನನಗ್ ಗೊತ್ತಿರೋದಕ್ಕೆ ಇಷ್ಟು ವರ್ಷ ಆದ್ರೂ ನಾನು ಅವಳನ್ನ ಮೇಂಟೈನ್ ಮಾಡ್ಕೊಂಡ್ ಬರ್ತಿರೋದು. ಹೊಸ ಡಾಕ್ಟರ್ಗಿಂತನೂ ಹಳೆ ಕಾಂಪೌಂಡ್ರೆ ಮೇಲು ಅಂತಾರೆ. ಅವಳು ಹಳೆ ಬಾಯ್ ಫ್ರೆಂಡ್ ಪಾದ್ವೆ ಗತಿ ಅನ್ಕೊಂಡ್ ಬರ್ಬೇಕು. ಹಾಗ್ ಮಾಡ್ತೀನಿ. ನಿಮ್ಗೇನು, ನಿಮ್ ತಮ್ಮನ ಲೈಫಿಂದ ಅವಳು ದೂರ ಹೋಗ್ಬೇಕು, ನಿಮ್ ಮನೆಗೆ ಸೊಸೆಯಾಗಿ ಬರಬಾರ್ದು, ಇಷ್ಟೇ ತಾನೇ ಬೇಕಾಗಿರೋದು. ಹಾಗಿದ್ರೆ ಇನ್ ಮುಂದೆ ನಾನ್ ಹೇಳ್ದಾಗೆ ನೀವ್ ಕೇಳಿ. ಅವಳನ್ನ ಹೇಗ್ ಹಿಡ್ದಿಟ್ಕೋಬೇಕು ಅಂತ ನಾನ್ ಪ್ಲಾನ್ ಮಾಡ್ತೀನಿ. ನೀವು ನನ್ನ ಹಿಂದೆ ನಿಂತು ಅದಕ್ಕೆ ಸಹಾಯ ಮಾಡೋದಾದ್ರೆ ಮುಂದಕ್ಕೆ ಮಾತಾಡೋಣ. ಇಲ್ಲ ಅಂದ್ರೆ ನನ್ನ ದಾರಿ ನನಗೆ, ನಿಮ್ ದಾರಿ ನಿಮ್ಗೆ. ಯಾರನ್ನ ಹೇಳ್ಬೋದು? ಬೇರೆ ಯಾರಾದ್ರೂ ಅಂತ ಹೇಳಿದ್ರೆ ಎಡವಟ್ಟಾಗ್ಬಿಡುತ್ತೆ. ಅದು ನೀನೇ ಅಂದ್ರೆ ನಕ್ಕಾಗ ಅಂದ್ರೆ ಇದು ಸಿನಿಮಾ ಡೈಲಾಗ್ ಆಗ್ಬಿಡುತ್ತೆ. ಮತ್ತೇನ್ ಹೇಳ್ಬೋದು? ನೀವ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಿಮಗ್ ಕಾಣಿಸೋ ಪ್ರತಿಬಿಂಬ ಜಗ ಸತ್ಯ, ಟ್ರೈ ಮಾಡಿ ನೋಡಿ. ಯಾಕೆ ಯೋಚನೆ ಮಾಡ್ತೀರಾ? ನೋಡಿ ನೋಡಿ, ಟ್ರೈ ಮಾಡಿ. ಕಮಾನ್, ಟ್ರೈ ಮಾಡಿ ಅಕ್ಕ ಬ್ಯಾಂಡ್. ಸತ್ಯ, ಟ್ರೈ ಮಾಡಿ. ಅಯ್ಯೋ, ಸತ್ಯ ಏನಾದ್ರು ಒಂದು ಕಣ್ಣು ನೋಡ್ಬಿಟ್ರೆ.
ಅಯ್ಯೋ ನನ್ನಿಂದ ಏನಾಗೋಯ್ತು? ಸತ್ಯ ನಿಂಗೇನು ಆಗಿಲ್ಲ ಅಲ್ವಾ? ಎಲ್ಲಿ ಕಣ್ ತೋರ್ಸು. ಕಣ್ಣು ಉಜ್ಬೇಡ. ಹುಷಾರು ಸತ್ಯ, ಕಣ್ಣು ಉಜ್ಬೇಡ, ಕಣ್ಣು ಹಾಳಾಗತ್ತೆ. ಏನು ಆಗಿಲ್ಲ ತಾನೆ? ಇಲ್ಲ ಪರವಾಗಿಲ್ಲ. ಹುಷಾರು, ಉಜ್ಬೇಡ. ಒಂದು ನಿಮಿಷ ಸತ್ಯ, ಬನ್ನಿ ಇಲ್ಲಿ ಬನ್ನಿ. ಏನಂತೀರಾ? ಹೋಗೋಣವಾ? ಹೋಗೋಣ. ಮತ್ತೆ ಹೇಳಿ ಎಲ್ರಿಗೂ. ರಾಹುಲ್ ಅವ್ರ ಜೊತೆ ಒಂದ್ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೀನ್ರೋ. ಬನ್ನಿ. ಡಾರ್ಲಿಂಗು, ನಾವು ಏನೋ ಮಾಡೋಕ್ ಹೋಗಿ ಇನ್ನೇನೋ ಮಾಡ್ಬಿಟ್ವಾ ಅಂತ. ಆ ದಿವ್ಯ ದೇವಸ್ಥಾನದಲ್ಲಿ ಬಾಲಂಗ್ ಹೊಡೆಯಕ್ ಹೋಗ್ತಾಳೆ ಅನ್ನೋದನ್ನ ನಾವು ಅಂದ್ಕೊಂಡೂ ಇರ್ಲಿಲ್ಲ. ಆದ್ರೆ ಇವ್ ನೋಡಿದ್ರೆ ಅವಳಿಂದ ಹೊರ್ಸ್ಕೊಂಡು ಅವಳ ಮುಂದೆ ಠುಸ್ ಪಟಾಕಿ ಆಗಿ ನಮ್ಮ ಮುಂದೆ ಬುಸ್ಗುಡ್ತಿದ್ದಾನೆ. ಅಲ್ಲ ಡಾರ್ಲಿಂಗು, ನಾವು ಈಗ ಇವನ್ನ ಎದುರು ಹಾಕೊಂಡ್ರೆ ನಾವು ಅನ್ಕೊಂಡಿದ್ದಾಗುತ್ತಾ? ಆ ಸ್ಲಮ್ ಹುಡುಗಿ ದಿವ್ಯ ನಮ್ಮ ಮನೆಗೆ ಬರ್ದೇ ಇರೋ ಹಾಗೆ ತಡಿಬಹುದಾ? ಅವಳು ನೋಡಿದ್ರೆ ಒಳ್ಳೆ ಬಿರುಗಾಳಿ ತರ ಬೀಸ್ಕೊಂಡು ಬರ್ತಿದ್ದಾಳೆ. ಈ ಬಾಲನ ಅವಳ ಮುಂದೆ ತಡೆಗೋಡೆ ತರ ನಿಲ್ಲಿಸಬಹುದಾ? ಈಗ ಅವನನ್ನ ಎದುರಾಕೋತೀವಿ ಅಂತ ಯಾರು ಹೇಳಿದ್ದು? ಮತ್ತೆ ನಮಗೆ ಅಪೋಸ್ ಮಾಡಿ ಮಾತಾಡ್ತಿದ್ದಾನೆ. ಅವನು ಅಪೋಸ್ ಮಾಡ್ತಿಲ್ಲ ಸುಹಾಸ್, ಇನ್ಸ್ಟೆಡ್ ಆಪ್ಷನ್ ಕೊಡ್ತಾ ಇದ್ದಾನೆ. ಆ ದಿವ್ಯಾ ನಾವ್ ಅನ್ಕೊಂಡಿರೋ ಅಷ್ಟು ಸಿಂಪಲ್ ಹುಡುಗಿ ಅಲ್ಲ. ಅವಳು ತುಂಬಾ ಕ್ರಿಮಿನಲ್ ಮೈಂಡೆಡ್. ಅಂಡ್ ಇಂಥ ಕ್ರಿಮಿನಲ್ ಮೈಂಡೆಡ್ ದಿವ್ಯಾನ ಟ್ಯಾಕಲ್ ಮಾಡೋದಕ್ಕೆ ನಮಗೆ ಬಾಲನ್ ಅಂತ ಫ್ರಾಡೇ ಬೇಕು. ಅಂದ್ರೆ ಆ ಸ್ಲಮ್ ಹುಡುಗಿ ದಿವ್ಯಾನ ಕಟ್ ಹಾಕೋದಕ್ಕೆ ಈ ಬಾಲನ್ ಲೋಕಲ್ ಐಡಿಯಾ ಬೇಕು ಅಂತೀಯಾ? ಎಕ್ಸಾಕ್ಟ್ಲಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಹಾಗಂತ ನಮ್ಮ ಹತ್ರ ಚಿನ್ನದ ಸ್ಪೂನ್ ಇದೆ ಅಂದ ಮಾತ್ರಕ್ಕೆ ಈ ರೀತಿ ಚುರುಕಾಗಿ ಚೂಪಾಗಿರೋ ಮುಳ್ಳನ್ನ ತೆಗೆಯೋದು ಕಷ್ಟ ಆಗುತ್ತೆ ಸುಹಾಸ್. ಆದ್ರೂ ಈ ಬಾಲನಂಥವ್ರ ಬಾಲ ಹಿಡ್ಕೊಂಡು ಸಾಧಿಸೋದು ಕಷ್ಟ ಅನ್ಸುತ್ತೆ. ಒಂದ್ ವೇಳೆ ಆ ಮುಳ್ಳು ನಮ್ಗೆ ತಿರುಗಿ ವಾಪಸ್ ಚುಚ್ಚಿಬಿಟ್ರೆ? ಕುತಂತ್ರದ ದಾರಿಲಿ ನಡಿಬೇಕಾದ್ರೆ ಈ ತರ ಸಣ್ಣ ಪುಟ್ಟದ ರಿಸ್ಕ್ ಎಲ್ಲ ತಗೊಳ್ಳೇಬೇಕಾಗತ್ತೆ ಸುಹಾಸ್. ಲೆಟ್ಸ್ ಸಿ, ಇಷ್ಟು ದಿನ ನಾವು ಮಾಡಿರೋ ಪ್ಲಾನ್ ಯಾವುದು ಸಕ್ಸಸ್ ಆಗುತ್ತೆ. ಆದ್ರೆ ಇನ್ನು ಮುಂದೆ ಅವನು ಮಾಡೋ ಪ್ಲಾನ್ಗಳಿಗೆ ನಾವು ಹೆಲ್ಪ್ ಮಾಡೋಣ. ಮುಂದೇನಾಗತ್ತೆ ಅನ್ನೋದನ್ನ ಕಾದ್ ನೋಡೋಣ. ಹಲೋ
ರಾಹುಲ್ ಬಂದು ಸತ್ಯನ್ ಮಾತಾಡ್ಸಿ ಕರ್ಕೊಂಡು ಹೋಗಿದ್ಕೆ +1 +2 ಅಂತ ಬರ್ದಿದ್ದೀರಾ? ಅಲೋ, ಅವ್ನ ಅಷ್ಟೆಲ್ಲ ಎಫರ್ಟ್ ಹಾಕಿ ಅವಳನ್ನ ಕರ್ಕೊಂಡು ಹೋಗಿದ್ಕು ಒಂದು, ನಿಮ್ ಒಂಚೂರು ಎಫರ್ಟ್ ಹಾಕಕ್ ಬಿಡ್ಲಿಲ್ವಲ್ಲ, ಅದಕ್ಕೆ ಇನ್ನೊಂದು. ಓಹೋ, ಇದೆಲ್ಲ ಮೋಸ. ಯಾಕ್ ಮಾಸ? ಅವ್ನ್ ವಿಕೆಟ್ ತೆಗ್ದಿದ್ಕು ಒಂದು, ಮೇಡಿನವ್ರು ಮಾಡಿಕ್ ಇನ್ನೊಂದಷ್ಟೇ. ಬೇಬಿ ಸಾರ್, ನೀವು ಅವ್ರ ಸ್ಕೋರ್ ಕಡೆ ಗಮನ ಕೊಡೋದನ್ನ ಬಿಟ್ಟು ನಿಮ್ ಸ್ಕೋರ್ನ ಹೇಗೆ ಏರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಬಾಮೈದ, ಏನೋ ಇದೆಲ್ಲ ಪಾಯಿಂಟ್ಗಳ ಮೋಡಿ IPL ಶುರು ಆಗಿದೆ ಅಂತ ಗೊತ್ತು, ಅದನ್ನ ಬೇರೆ ಬಿಡಿಸಿ ಹೇಳ್ಬೇಕಾ? ನಮ್ಗೆ ಆ ಕಪ್ ಬಗ್ಗೆ ಚಿಂತೆ ಇಲ್ಲ, ಇಲ್ಲಿ ಗೆಲ್ಬೇಕಾಗಿರೋ ಕಪ್ಪೇ ಬೇರೆ. ಹೌದು ಬೇಬಿ ಸಾರ್, ನೀವೀಗ ಕೂಗ್ ಹೇಳಲೇಬೇಕು. ಏನಂತ? ಈ ಸಲ ಕಪ್ ನಮ್ದೇ. ಅದೇನೋ ಸರಿ, ಆದ್ರೆ ರಾಹುಲ್ ಸತ್ಯಂಗ್ ಏನಂತ ಹೇಳಿ ಕರ್ಕೊಂಡು ಹೋಗಿರ್ಬೋದು? ರೀ, ಏನ್ರಿ ನೀವು ಚಿಕ್ಕ ಮಕ್ಳ ತರ ಪದೇ ಪದೇ ಆಣೆ ಆಗ್ತೀರಾ? ನೀವ್ ಹೀಗೆ ಆಣೆ ಆಗ್ತಾ ಇದ್ರೆ ನಿಮ್ಮ ಆಣೆಗಳು ಸ್ಟ್ರಾಂಗ್ ಆಗಿರಲ್ಲ ನೋಡಿ. ಆಗ್ಲಿ ಬಿಡಿ, ಅದ್ರದ್ದು ಪರೀಕ್ಷೆ ಆಗ್ಲಿ. ಈಗ ನೀವು ನನ್ನ ಜೊತೆ ಪಾರ್ಕಿಗೆ ಬರ್ಲಿಲ್ಲ ಅಂದ್ರೆ ನಿಮ್ ಹುಡ್ಗಂಗೇನೋ ಆಗುತ್ತೆ ನೋಡಿ, ಆಗ ನನ್ನ ಆಣೆ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ರೀ, ಬಿಡ್ತು ಅಂದ್ರೆ ನೀವು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ. ಕರ್ಮ. ಬಿಡ್ತು. ಬೇಬಿ ಸಾರ್, ಇವಾಗ ಅವ್ರೆಲ್ಲೋದ್ರು ಅಂತ ಯೋಚನೆ ಮಾಡೋದು ಒಂದೇ, ಹಿಡಿದ್ ಮೀನ ವಾಪಸ್ ಒಳಗ್ ಬಿಟ್ಟು ಹುಡ್ಕೋಕ್ ಹೋಗೋದು ಒಂದೇ. ಹಿಡ್ದಿದ್ ಮೀನ ಏನಂಗಂದ್ರೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮತ್ತಿನ್ನೇನ್ ಬೇಬಿ ಸರ್, ಅವ್ರು ಹೋಗೋವಾಗ ತಡಿಬೋದಾಗಿತ್ತು, ಅದನ್ ಬಿಟ್ಟು ಕಣ್ಕೊಂಡ್ ಬಿಟ್ಕೊಂಡ್ ನೋಡ್ತಿದ್ರಿ. ಅಂಟಮಾಸ್, ಅವ್ರು ಹೋದ್ರೆ ನನ್ ಬಾಮೈದ ಯಾಕೆ ತಡಿಬೇಕು? ಅವ್ರ ದಾರಿ ಅವ್ರಿಗೆ, ನಮ್ ದಾರಿ ನಮ್ಗೆ. ಇಲ್ಲ ಬಾಮೇದ, ಅವ್ರು ಹೋಗ್ತಾ ಇರೋ ದಾರಿ ತಪ್ಪು. ನಾವ್ ಇವಾಗ್ಲೇ ಅವ್ರನ್ನ ತಡಿಬೇಕು. ನಡಿ, ಎಲ್ಲಿದಾನ ಹುಡ್ಕೋಣ. ಏನೋ ಹುಡ್ಕಾದ? ಈಗ ಮಾತ್ರ ನಾನ್ ಬೇಕಾ? ಅವೆಲ್ಲ ಆಗಲ್ಲಮ್ಮ. ಇವಾಗೇನು ಬರಲ್ವ ನೀನು? ಇಲ್ಲ, ನಾನ್ ಬರಕ್ಕಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗ್. ಮಾಡೋದೇನು ಇಲ್ಲ, ನೀನ್ ಇಲ್ಲೇ ಬಿಟ್ಟು ನಾನು ಹೋಗ್ತೀನಿ ಅಷ್ಟೇ. ಅಯ್ಯಯ್ಯೋ, ಹಂಗ್ ಮಾತ್ರ ಮಾಡ್ಬೇಡ. ಬೆಂಕಿಲ್ ಬಿದ್ದು ಬೇಯೋದ್ಕಿಂತ ಕುದಿಯೋ ನೀರಲ್ಲಿ ಬಿದ್ದು ಮೆತ್ತಗಾಗದೆ ಒಳ್ಳೇದು. ಆದ್ರೆ ನನ್ಗೊಂದ್ ಡೌಟ್, ಎಲ್ಲಿ ಅಂತ ಹುಡ್ಕೋದು? ಸತ್ಯನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಅವಳು ಅವನ ಜೊತೆ ಜಾಸ್ತಿ ದೂರ ಹೋಗಿರಲ್ಲ, ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಅವನು ರೋಡ್ ಸೈಡ್ ಬಿಟ್ಟು ಹೋಗಿರ್ತಾಳೆ. ಇಲ್ಲ ಅಂದ್ರೆ ಅವಳು ಹೋಗೋ ಸ್ಪೀಡ್ಗೆ ಇವ್ನ ಯಾವ್ದಾದ್ರು ಹಂಪಲ್ ಬಿದ್ದಿರ್ತಾನೆ. ಒಟ್ನಲ್ಲಿ ಅವ್ನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಸತ್ಯ ಅವನ ಆಟಕ್ಕೆ ಸೊಪ್ಪು ಹಾಕಲ್ಲ. ಎಲ್ಲೋ ರೋಡ್ ಸೈಡ್ ಬಿದ್ದಿರ್ತಾನೆ, ನಡಿ ಎತ್ತಾಕೊಂಡು ಹೋಗೋಣ. ಹಾಗಂತ್ಯ? ಇದ್ರೂ ಇರ್ಬೋದು, ಆದ್ರೆ ನನ್ ತಲೆ ಬೇರೆನೇ ಹೇಳ್ತಿದ್ಯಲ್ಲ. ಏನ್ ಹೇಳ್ತಿದೆ? ಬಾಮೈದ, ಅವ್ನ್ ಮೊದ್ಲೇ ಅಂಟು ಪಾರ್ಟಿ, ಸೀಟ್ಗೆ ಗಟ್ಟಿಯಾಗಿ ಗಮ್ ಹಾಕೊಂಡ್ ಕೂತಿರ್ತಾನೆ. ಹಾಗಾಗಿ ಅವ್ನು ಆರೋಗೋದೆಲ್ಲ ಡೌಟ್. ಇನ್ ಅಕ್ಕ ಬಂದ್ ಸೈಡಲ್ಲಿ ಎಲ್ಲಾರು ಎತ್ತಾಕ್ಬಿಟ್ಟು ಹೋಗಂಗಿದ್ರೆ ಇಲ್ಲಿಂದ ಯಾಕೆ ಕರ್ಕೊಂಡು ಹೋಗ್ತಿದ್ಲು? ಬಾಮೈದ, ಸುಮ್ನೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ಬೇಡ ಯಾವಾಗ್ಲೂ. ನಡಿ ಸುಮ್ನೆ. ಅಂದಂಗೆ ರಾಹುಲ್ ಸರಿ ಇಲ್ಲ. ಸತ್ಯಂಗ್ ಏನೋ ಮಾತಾಡಿ ಕರ್ಕೊಂಡು ಹೋದಾಗೆ ನಿಮ್ ಜೊತೆ ಏನೇನೋ ಮಾತಾಡಿ ಬ್ರೈನ್ ವಾಶ್ ಮಾಡ್ಬಿಡ್ತಾನೆ. ಹುಷಾರು. ಬೇಬಿ ಸಾರ್, ನಮ್ಮ ಹತ್ರ ಅದೆಲ್ಲ ಸೀನೇ ಇಲ್ಲ. ನಮ್ ಬ್ರೈನ್ ತುಂಬಾ ತುಂಬಿಕೊಂಡಿರೋ ವಿಷಯನೇ ಬೇರೆ. ಅದನ್ನ ವಾಡ್ಸಲ್ಲ, ಬ್ರೈನ್ನೇ ನಾಶ ಮಾಡಿದ್ರು ನಮ್ ತಲೆಯಲ್ಲಿರೋದು ಮಾತ್ರ ಹೋಗಲ್ಲ. ನೀವ್ ಯೋಚನೆ ಮಾಡ್ಬೇಡಿ, ನಮ್ ವಿಷಯಕ್ಕೂ ಬ್ರೈನ್ ವಾಶ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೌದೌದು, ಬ್ರೈನ್ ಇರೋರ್ಗಾದ್ರೆ ವಾಶ್ ಮಾಡ್ಬೇಕು. ಇನ್ನೀ ಖಾಲಿ ತಲೆಗಳಿಗೆ ಏನಂತ ವಾಶ್ ಮಾಡೋದು? ಏನೋ ಅದು ಮೈಂಡ್ ವಾಯ್ಸು? ಏನಿಲ್ಲ ಅಣ್ಣ, ತಾವು ಮುಂದುವರ್ಸಿ. ಬೇಬಿ ಸರ್, ಒಗ್ಗಟ್ಟಿನಲ್ಲಿ ಬಲವಿದೆ. ನಾವ್ ಇಷ್ಟ ಜನ ಒಟ್ಟಿಗೆ ಇರ್ತೀವಿ, ನಮ್ಮನ್ ಡೈವರ್ಟ್ ಮಾಡಕ್ ಕಷ್ಟ. ಆದ್ರೆ ನೀವು ಈ ಕಾಮಿಡಿ ಪೀಸ್ ಜೊತೆನೇ ಇರ್ತೀರಾ. ಆ ಸೈಕಾಟಿಸ್ಟ್ ಕಡ್ಡಿಗಿರಿದ್ರೆ ಇವನ್ ಗಾಳಿ ಓದ್ತಾನೆ.
ಇಬ್ರು ಡೇಂಜರು. ಅದಕ್ಕೆ ನೀವು ಹುಷಾರು. ಬಾಮೈದ ನೀನೇ ನನ್ ದಾರಿಗೆ ಮುಳ್ಳಾಗ್ತೇನೋ. ಲೇ ಬೊಮ್ಮೆದ ಈ ಚಿಲ್ಟಾರಿ ಪಿಟಾರಿ ಮಾತ್ ಕಟ್ಕೊಂಡು ನನ್ ಮೇಲೆ ಅನುಮಾನ ಪಡ್ತಿಯಲ್ಲ, ನಾನೇನಂತ ನಿಂಗೆ ಗೊತ್ತಿಲ್ವೇನಾ? ಅದ್ ಸರಿ, ಇವಾಗ ತಮ್ಮ ಗುರಿ ಏನು? ಈ ಸಲ ಕಪ್ ನಮ್ದೆ. ನಡಿ. Yeah.